IPL ಅಂತ ಬಂದಾಗ RCBಯಲ್ಲಿ ಥಟ್ ಅಂತ ನೆನಪಾಗೋದೇ ಕಿಂಗ್ ವಿರಾಟ್ ಕೊಹ್ಲಿ. ಅವರನ್ನ ಬಿಟ್ರೆ ಮಿಸ್ಟರ್ 360 ಖ್ಯಾತಿಯ AB ಡಿವಿಲಿಯರ್ಸ್ ಹಾಗೆ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್. ಕೊಹ್ಲಿ, ABD ಹಾಗೆ ಗೇಲ್ ತಂಡದಲ್ಲಿದ್ದಾಗ ನೋಡೋದೇ ಒಂದು ಮಜಾ ಇತ್ತು. ಈಗಲೂ ಸಹ ABD ಮತ್ತು ಗೇಲ್ ಆಟವನ್ನ RCB ಫ್ಯಾನ್ಸ್ ತುಂಬಾನೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಹೀಗಿರುವಾಗಲೇ AB ಡಿವಿಲಿಯರ್ಸ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಬ್ಯಾಟ್ ಹಿಡಿದು ಸ್ಟೇಡಿಯಂಗೆ ಎಂಟ್ರಿ ಕೊಡೋದಾಗಿ ಹೇಳಿದ್ದಾರೆ. ಹಾಗಾದ್ರೆ RCB ಆಪತ್ ಬಾಂಧವ ಮರಳಿ ತಂಡಕ್ಕೆ ಬರ್ತಾರ ಅನ್ನೋ ಬಗೆಗಿನ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನೇ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPL ನಲ್ಲಿ ಕಪ್ ಗೆಲ್ಲದೇ ಇದ್ರೂ ಕೂಡ ಬ್ರ್ಯಾಂಡ್ ವ್ಯಾಲ್ಯೂನಲ್ಲಿ 5 ಸಲ ಚಾಂಪಿಯನ್ ಆಗಿರುವಂತ ತಂಡಗಳನ್ನೇ ಹಿಂದಿಕ್ಕಿರೋ ತಾಕತ್ತು RCBಯದ್ದು. ಕಪ್ ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಸತ್ರು ಕೂಡ ಬೇರೆ ಟೀಮ್ಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಲಾಯಲ್ ಫ್ಯಾನ್ಸ್ ಇರೋದು ಕೂಡ ಇಲ್ಲಿ ಮಾತ್ರನೇ. ಇದೇ ಕಾರಣಕ್ಕೇನೋ ಕೆಲ ಆಟಗಾರರು ಕೂಡ RCB ತಂಡ ಮತ್ತು ಫ್ಯಾನ್ಸ್ ಜೊತೆ ಎಮೋಷನಲ್ ಬಾಂಡಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ತಂಡ ಬಿಟ್ಟರೂ ಕೂಡ ಆ ಕನೆಕ್ಷನ್ ಮಾತ್ರ ಕಟ್ ಆಗಿಲ್ಲ. ಈ ಪೈಕಿ ಬೆಂಗಳೂರು ತಂಡದ ಆಪತ್ ಬಾಂಧವ ಅಂತಾನೆ ಕರೆಸಿಕೊಳ್ತಿದ್ದಂತ AB ಡಿವಿಲಿಯರ್ಸ್ ಟಾಪ್ನಲ್ಲಿದ್ದಾರೆ. ABD RCB ಬಿಟ್ಟ ಮೇಲೆ ಸಾಕಷ್ಟು ಕನ್ನಡಿಗರು ಬೇಸರಗೊಂಡಿದ್ರು. ಇನ್ನೊಂದಷ್ಟು ವರ್ಷಗಳ ಕಾಲ ಆಡ್ಬೋದಿತ್ತು ಅನ್ಕೊಳ್ತಾ ಇದ್ರು. ಬಟ್ ಈಗ ಆ ಟೈಮ್ ಬಂದಂತಿದೆ. ಸ್ಟೇಡಿಯಂಗೆ ಇಳಿಯೋದಾಗಿ ABDಯೇ ಹೇಳಿದ್ದಾರೆ. ಮಕ್ಕಳಿಗಾಗಿ ಮತ್ತೆ ಕ್ರಿಕೆಟ್ ಆಡ್ತೇನಂದ AB ಡಿವಿಲಿಯರ್ಸ್ ಸೌತ್ ಆಫ್ರಿಕಾದ ಆಟಗಾರನೇ ಆಗಿದ್ರು ಕೂಡ ಕನ್ನಡಿಗರು ಕೊಟ್ಟಿರೋ ಪ್ರೀತಿ ಅಷ್ಟಿಷ್ಟಲ್ಲ. ನಮ್ಮ ಕನ್ನಡಿಗನೇ ಎನ್ನುವಷ್ಟರ ಮಟ್ಟಿಗೆ ಅಭಿಮಾನವನ್ನ ತೋರಿಸಿದ್ದಾರೆ. ಈಗಲೂ ಕೂಡ RCB ಪಂದ್ಯಗಳ ಟೈಮಲ್ಲಿ ABD ಅವರ ಫೋಟೋವನ್ನ ಹಿಡಿದ ಸ್ಟೇಡಿಯಂಗೆ ಬರ್ತಾರೆ. ಇದೀಗ ಅವರ ಆಟವನ್ನ ಮಿಸ್ ಮಾಡಿಕೊಂಡವರಿಗೆ ಮತ್ತೆ ಅವರ ಆಟವನ್ನ ನೋಡೋ ಟೈಮ್ ಬಂದಂತಿದೆ. ರನ್ನಿಂಗ್ ಬಿಟ್ವೀನ್ ದಿ ವಿಕೆಟ್ಸ್ ಇಂಟರ್ವ್ಯೂನಲ್ಲಿ ಮಾತನಾಡಿರುವಂತ ಡಿವಿಲಿಯರ್ಸ್ ಅವರು, ನಾನು ಮತ್ತೆ ಕ್ರಿಕೆಟ್ ಅಂಗಳಕ್ಕೆ ಬರ್ತೇನೆ, ಯಾಕಂದ್ರೆ ನನ್ನ ಮಕ್ಕಳು ನಾನು ಆಡಬೇಕು ಅಂತ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅವರಿಗಾಗಿ ನಾನು ಮತ್ತೆ ಕ್ರಿಕೆಟ್ ಆಡಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಡಿವಿಲಿಯರ್ಸ್ ಏನು ವಯಸ್ಸಿನ ಕಾರಣ ಅಥವಾ ಕಳಪೆ ಫಾರ್ಮ್ನಿಂದ ಆಟವನ್ನ ನಿಲ್ಲಿಸಿರಲಿಲ್ಲ, ಅಂದ್ರೆ ನಿವೃತ್ತಿಯನ್ನು ಘೋಷಣೆ ಮಾಡಿರಲಿಲ್ಲ. ಈ ಹಿಂದೆ ಕಣ್ಣು ದೃಷ್ಟಿ ಸಮಸ್ಯೆಯ ಕಾರಣದಿಂದಾಗಿ ದಿಢೀರ್ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಈ ಬಗ್ಗೆ ಮಾತನಾಡಿರುವಂತ ABD, ನನ್ನ ಎಡಗಣ್ಣು ಸ್ವಲ್ಪ ಮುಸ್ಕಾಗಿದ್ರು ಕೂಡ ಈಗ ಬಲಗಣ್ಣು ಪ್ರಬಲವಾಗಿದೆ, ಹೀಗಾಗಿ ಚೆಂಡನ್ನ ಚೆನ್ನಾಗಿ ಗುರುತಿಸಬಲ್ಲೆ ಎಂದಿದ್ದಾರೆ. ಈ ಮೂಲಕ ಮತ್ತೆ ಅಂಗಳಕ್ಕೆ ಇಳಿದು ಬ್ಯಾಟ್ ಬೀಸಬಲ್ಲೆ ಎನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. IPL ಅಥವಾ ಸೌತ್ ಆಫ್ರಿಕಾ ಲೀಗ್ ಆಡಲ್ಲವೆಂದ ಡಿವಿಲಿಯರ್ಸ್. ಆಕ್ಚುಲಿ ಕ್ರಿಕೆಟ್ಗೆ ಕಂಬ್ಯಾಕ್ ಮಾಡ್ತೀನಿ ಅಂದಿದ್ರು ಕೂಡ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳೋದಿಲ್ಲ ಎಂಬ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಮತ್ತೆ ಅಂಗಳಕ್ಕೆ ಇಳಿಯೋಕೆ ಹೆಚ್ಚಿಸಿದ್ರು ಕೂಡ IPL ಅಥವಾ ಸೌತ್ ಆಫ್ರಿಕಾದ T20 ಲೀಗ್ಗಳಲ್ಲಿ ಕಾಣಿಸಿಕೊಳ್ಳೋಕೆ ಬಯಸ್ತಾ ಇಲ್ಲ. ಆದ್ರೆ ಭವಿಷ್ಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡೋಣ ಎಂದಿದ್ದಾರೆ. ಅಂದ್ರೆ ಇಲ್ಲಿ ABD ಮೈದಾನಕ್ಕೆ ಇಳಿಯೋದು ಗ್ಯಾರಂಟಿ. ಮುಂದಿನ ದಿನಗಳಲ್ಲಿ ಎಲ್ಲವೂ ಅಂದುಕೊಂಡಂತೆ ಆದ್ರೆ ಅವರು ಸೌತ್ ಆಫ್ರಿಕಾ T20 ಲೀಗ್ ಅಥವಾ IPL ನಲ್ಲಿ ಕಾಣಿಸಿಕೊಂಡ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ. RCB ಪರ ಸತತ 11 ವರ್ಷಗಳ ಕಾಲ ಆಡಿದ್ದ ಆಪತ್ ಬಾಂಧವ AB ಡಿವಿಲಿಯರ್ಸ್ ತಮ್ಮ IPL ವೃತ್ತಿ ಜೀವನವನ್ನ ಡೆಲ್ಲಿ ಕ್ಯಾಪಿಟಲ್ಸ್ನೊಂದಿಗೆ ಆರಂಭ ಮಾಡಿದ್ರು. 2011ರಲ್ಲಿ RCB ಸೇರಿದಂತ ABD ಸತತ 11 ವರ್ಷಗಳ ಕಾಲ ತಂಡದ ಭಾಗವಾಗಿದ್ರು. ಆದರೆ 2021ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ನಿಂದಲೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಇನ್ನು ವಿರಾಟ್ ಕೊಹ್ಲಿ ಹೊರತುಪಡಿಸಿದ್ರೆ RCB ರಿಲೀಸ್ ಮಾಡದೇ ಇದ್ದಂತ ಆಟಗಾರ ಅಂತ ಇದ್ರೆ ಅದು AB ಡಿವಿಲಿಯರ್ಸ್ ಮಾತ್ರ. AB ಡಿವಿಲಿಯರ್ಸ್ ಅವರು 2011ರಲ್ಲಿ RCBಗೆ ಸೇರ್ಪಡೆಗೊಂಡಿದ್ರು. ಅಂದಿನಿಂದ 11 ವರ್ಷಗಳ ಕಾಲ ನಿರಂತರವಾಗಿ ಬೆಂಗಳೂರು ತಂಡದಲ್ಲಿ ಉಳ್ಕೊಂಡಿದ್ರು. 2021ರಲ್ಲಿ IPLನಿಂದ ನಿವೃತ್ತಿ ಆಗೋವರೆಗೂ ಕೂಡ RCBಗಾಗಿಯೇ ಮ್ಯಾಚ್ಗಳನ್ನು ಆಡಿದ್ರು. ಮಿಸ್ಟರ್ 360 ಡಿಗ್ರಿ ಖ್ಯಾತಿಯ ABD ಅವರನ್ನ RCB ಪ್ರತಿ ಸೀಸನ್ ಅಲ್ಲೂ ಕೂಡ ಉಳಿಸಿಕೊಂಡೇ ಬಂದಿತ್ತು. IPLನಲ್ಲಿ ನಿವೃತ್ತಿಯವರೆಗೂ ಕೂಡ 184 ಪಂದ್ಯಗಳನ್ನು ಆಡಿದಂತ ABD 3 ಶತಕಗಳು ಸೇರಿದಂತೆ 5162 ರನ್ಗಳನ್ನು ಕಲೆ ಹಾಕಿದ್ದಾರೆ. ಈ ಮೂಲಕ ಬೆಂಗಳೂರು ತಂಡದ ಪರ ಹೈಯೆಸ್ಟ್ ಸ್ಕೋರ್ ಕಲೆ ಹಾಕಿದಂತ ವಿದೇಶಿ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಹೀಗೆ ಹೊಡಿಬಡಿ ಆಟವಾಡುವಾಗಲೇ ABD ದಿಢೀರ್ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದು ಅಭಿಮಾನಿಗಳಿಗೆ ತುಂಬಾ ಬೇಸರವನ್ನ ಮೂಡಿಸಿತ್ತು. ಬಟ್ ಈಗ ಕಮ್ಬ್ಯಾಕ್ ಹಿಂಟ್ ಕೊಟ್ಟಿರೋದು ಖುಷಿ ಕೊಟ್ಟಿದೆ. ಹಾಗೆ ಮೈದಾನದಲ್ಲಿ ಮತ್ತೊಮ್ಮೆ ಅವರ ಬ್ಯಾಟಿಂಗ್ ಸ್ಟೈಲ್ ನೋಡೋಕೆ ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ನೀವು ಕೂಡ ABD ಅವರ ಅಭಿಮಾನಿಗಳಾಗಿದ್ದು ಅವರ ಬ್ಯಾಟಿಂಗ್ ನೋಡೋಕೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.